ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಮನ್ ಟಿವಿ ಆಯೋಜಿಸಿರುವಂತಹ ಜ್ಞಾನದೀಪ ಎಜುಕೇಷನ್ ಇಂಜಿನಿಯರಿಂಗ್ ಎಕ್ಸ್ಪೋ. ಈ ಎಕ್ಸ್ಪೋ ಕಳೆದ 2 ದಿನದಿಂದ ಭರ್ಜರಿಯಾಗಿ ನಡೀತಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಒಂದು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಕಡೆಯಿಂದ. ಈ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಇಂಥ ಎಕ್ಸ್ಪೋಸ್ ಇನ್ನೂ ನಡೀತಾ ಇರಲಿ ಚಿಕ್ಕಬಳ್ಳಾಪುರದಲ್ಲಿ. ಹೊಸ ಇನೋವೇಟಿವ್ ಬಹಳಷ್ಟು ಜನ ಹುಡುಗರು ಬರಬೇಕು. ನಾನು ನನ್ನ ಹಂತದಲ್ಲಿ ಟ್ರೈ ಮಾಡ್ತಿದ್ದೀನಿ. ನಾನು 6ನೇ ಕ್ಲಾಸಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಟ್ ಮತ್ತು IIT ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆ ಮಾಡಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್. ಇವತ್ತು ನಾರಾಯಣ ಚೈತನ್ಯ ಸಂಸ್ಥೆಗಳು ಅದನ್ನು ಆ ಫೌಂಡೇಶನ್ ಕೋರ್ಸ್ ಹತ್ತತ್ರ ಬ್ಯಾಂಗ್ಳೂರಲ್ಲಿ 1 lakh ಇದೆ. ಅದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಲ್ರಿ ಸಹಕಾರ ಇರಲಿ. ನಿಮ್ಮ ಟಿವಿ ಹಿಂಗೆ ಬೆಳೀಲಿ ಸರ್. ನಮ್ಮ ತಪ್ಪುಗಳನ್ನ ತೋರಿಸಿ ತಿದ್ಕೊಂತೀವಿ. ಥ್ಯಾಂಕ್ ಯು ಸರ್. ನಾನು ಬಂದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಕ್ಕೆ ಪೊಲೀಸ್ಗೆ ಸ್ವಾತಂತ್ರ್ಯ ಬಂದಿದೆ. ಅದನ್ನು ನಾನು ಗೌರವಿಸ್ತೀನಿ. ಯಾಕೆಂದ್ರೆ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಜಾಸ್ತಿ ವಿಮರ್ಶೆ ಬರ್ತಿದೆ ಅಂದ್ರೆ ನೀವು ಯೋಚನೆ ಮಾಡಬೇಕು ನಾನೆಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅಂತ. ಸೊ ಪ್ರಜಾಪ್ರಭುತ್ವ ಅಂದ್ರೆ ಅದೇ. ಒಳ್ಳೇದಾಗ್ಬೇಕು ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಸುಮನ್ ಟಿವಿಯ ಜ್ಞಾನದೀಪ ಎಜುಕೇಷನ್ ಎಕ್ಸ್ಪೋ ನಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಯೋಗ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬನ್ನಿ ಕೇಳೋಣ ಅವರ ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣ ಕಾರ್ಯಕ್ರಮದ ಬಗ್ಗೆ. ಸರ್, ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ, 2 ದಿನದಿಂದ ನಡೀತಿದೆ. ಇವತ್ತು ಬಂದಿದ್ದೀರಾ ಸರ್. ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ನಿಮ್ಮ ಒಪಿನಿಯನ್? ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೂ ಒಂದು ಐಡಿಯಾ ಬರುತ್ತೆ, ಎಲ್ಲಿ ಕಾಲೇಜ್ ಸೇರಿಸ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಸರ್ ನಮಗೆ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಡೀಟೇಲ್ಸ್ ಸಿಕ್ಕಿದೆಯಾ ಸರ್? ಸಿಕ್ಕಿದೆ ಸರ್. ಎಲ್ಲ ಕಾಲೇಜಸ್ ಅವರು ಎಲ್ಲ ಡೀಟೇಲ್ಸ್ ಕೊಟ್ಟಿದಾರಲ್ಲ ಸರ್? ನಿಮ್ಗೆ ಖಂಡಿತ ಉಪಯೋಗ ಆಗಿದೆಯಾ? ಆಗಿದೆ ಸರ್, ನಮಗೆ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೂಡ ನಮ್ಮ ಸುಮನ್ ಟಿವಿಯ ಇಂಜಿನಿಯರಿಂಗ್ ಎಜುಕೇಶನ್ ಎಕ್ಸ್ಪೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಬನ್ನಿ ಅವ್ರಿಗೆ ಈ ಎಕ್ಸ್ಪೋ ಎಷ್ಟೆಲ್ಲ ಯೂಸ್ ಆಯ್ತು ಅಂತ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ನಮಸ್ತೆ, ನಾನು ಚಂದನ ಫ್ರಮ್ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫ್ರಮ್ ದ ಅಡ್ಮಿಷನ್ ಡಿಪಾರ್ಟ್ಮೆಂಟ್. ನಮ್ಮ ಕಾಲೇಜ್ ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ದೇವನಹಳ್ಳಿಯಲ್ಲಿ. ಇಟ್ ಇಸ್ 50 acres ಆಫ್ ಕ್ಯಾಂಪಸ್. ನಮ್ಮ ಕಾಲೇಜ್ ಒಳಗಡೆನೆ ಹಾಸ್ಪಿಟಲ್ ಎಲ್ಲ ಇದೆ. ದ ಮೇನ್ ಅಡ್ವಾಂಟೇಜ್ ಇಸ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಮ್ಮದೇ ಹಾಸ್ಪಿಟಲ್ ಇರೋದ್ರಿಂದ 100% ಪ್ಲೇಸ್ಮೆಂಟ್ ಅಶ್ಯೂರೆನ್ಸ್ ಕೊಡ್ತಾ ಇದೀವಿ, ವಿಚ್ ಇಸ್ 1200 ಬೆಡ್ ಹಾಸ್ಪಿಟಲ್. ನಮ್ಮ ಕಾಲೇಜಲ್ಲಿ ಮೋರ್ ದೆನ್ 50+ ಕೋರ್ಸಸ್ ಇದೆ. ಲೈಕ್ ಡಿಗ್ರಿ ಕೋರ್ಸಸ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಅಂಡ್ ಮೆಡಿಕಲ್ ಕೋರ್ಸಸ್ ಇದೆ, ಅಂಡ್ ಈವನ್ ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಲೈಕ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ಇಫ್ ದೇ ಆರ್ ಡೈರೆಕ್ಟ್ಲಿ ಕಮಿಂಗ್ ಟು ದ ಕ್ಯಾಂಪಸ್, ಲೈಕ್ ಅವ್ರಿಗೆ ಯಾವ್ದು ಬೆಟರ್ ಆಪ್ಷನ್, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಎಲ್ಲರಿಗೂ ಆಪ್ಷನ್ಸ್ ಅಂತ ಸಜೆಸ್ಟ್ ಮಾಡ್ತಿದೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೈರೆಕ್ಟ್ ಆಗಿ ಕಾಲೇಜ್ ಬಂದು ವಿಸಿಟ್ ಮಾಡಬಹುದು. ಜ್ಞಾನದೀಪ ಇಂಜಿನಿಯರಿಂಗ್ ಎಜುಕೇಷನ್ಗೆ ಎಕ್ಸ್ಪೋಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾಲೇಜಸ್ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡಿರುವಂತಹ ಪೋಷಕರನ್ನು ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಾವ ಊರಿಂದ ಬಂದಿ ಸರ್? ಮಂಚಿಂಬಲ್ಲಿಂದ ಬಂದಿದ್ದೀವಿ ಸರ್. ತಮ್ಮ ಹೆಸರು? ರಮೇಶ್ ಅಂದ್ಬಿಟ್ಟು. ಸರ್, ಈ ಕಾರ್ಯಕ್ರಮ ಸುಮನ್ ಟಿವಿ ಅವರು ಆಯೋಜನೆ ಮಾಡಿರೋದು ಎಲ್ಲ ಕಾಲೇಜಸ್ ನಿಮಗೆ ಸ್ಯಾಟಿಸ್ಫೈಡ್ ಆಗಿ ಅಂದ್ರೆ ತೃಪ್ತಿ ಆಗೋ ತರ ಕೊಟ್ಟಿದ್ದಾರಾ ಸರ್ ಡೀಟೇಲ್ಸ್? ಹೌದು ಸರ್, ತುಂಬ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಪ್ರತಿಯೊಂದು ಕಾಲೇಜಿಗೂ ಹೋಗಿ ನಾವು ಅಲ್ಲಿ ಹೋಗಿ ತಿಳ್ಕೊಂಡು ಅಡ್ರೆಸ್ ಹುಡ್ಕೊಂಡು ಮಾಡ್ಕೊಬೇಕು. ಮಿನಿಮಮ್ 10-15 ದಿವಸ ಬೇಕಾಗಿತ್ತು ಟೈಮ್. ಅದೇ ಎಲ್ಲ ಕಾಲೇಜು ಇಲ್ಲಿ ಬಂದಿರೋಕ್ಕೋಸ್ಕರ ನಮ್ಗೆ ಎಲ್ಲ ಕಾಲೇಜುಗಳು ಇನ್ಫಾರ್ಮೇಷನ್ ಸಿಕ್ಕಿದೆ. ತುಂಬ ಅನುಕೂಲ ಆಗಿದೆ ಸರ್ ನಮ್ಗಂತೂ. ಅದು ಡಿಸ್ಕೌಂಟು ಕೊಡ್ತಾ ಇದ್ದಾರೆ ಅಲ್ಲಿಂದ ಕಾಲೇಜಿಂದ. ಒಂದು ಎಕ್ಸ್ಪೋಗೆ ಅಟೆಂಡ್ ಆಗಿರೋದಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅದರಿಂದ ಸೇರೋಣ ಅನ್ಸೋದೆ. ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ರೆ ಭಾರಿ ತುಂಬ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಕೆಲವರಿಗೆ ಒಂದು ಕಾಲೇಜ್ ಗೊತ್ತಿರುತ್ತೆ, ಒಂದು ಕಾಲೇಜ್ ಗೊತ್ತಿರೋದಿಲ್ಲ. ಎಲ್ಲ ಕಾಲೇಜ್ ಒಟ್ಟಿಗೆ ಬಂದಿರೋದಕ್ಕೋಸ್ಕರ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಒಂದೇ ಹತ್ರ. ತುಂಬ ಅನುಕೂಲ ಆಗಿದೆ ಸರ್. ನಿನಗೆ ಯಾವ ಕೋರ್ಸ್ ತಗೊಳ್ಳೋದು, ಕೋರ್ಸಿನ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕಾಲೇಜಸ್ ಇಂದ ಸಿಕ್ಕಿದೆಯಾ? ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿದೆ. ಈಗ CET ಮೇಲೆ ಹೋದ್ರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟಲ್ಲೂ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇಲ್ವಂತೆ. ಮಾಮೂಲಿ CET ಮೇಲೆ ಬಂದರೆ ಮಾತ್ರ ಸಿಗುತ್ತೆ ಅಂತ ಇದ್ದಾರೆ. ಫೀಸು ತುಂಬ ಕಮ್ಮಿ ಇದೆ VTU ಅಲ್ಲಿ ಇಲ್ಲಿ.
ಈಗ ಎಕ್ಸ್ಪೋಗೆ ಬಂದಿರೋದ್ರಿಂದ ಇದರಿಂದ ಏನಾದ್ರು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದಾರ ಕಾಲೇಜಸ್? ಹೇಳಿದ್ದಾರೆ ಸರ್, ಇದರಿಂದ ಒಂದು 25,000 ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ನಿಮ್ಗೋಸ್ಕರನೇ ಮಾಡಿರೋಂಥ ಕಾರ್ಯಕ್ರಮ, ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು. ಈ ಥರದ ಕಾರ್ಯಕ್ರಮಗಳು ಇನ್ನೂ ಸುಮನ್ ಟಿವಿ ಮಾಡ್ತಾ ಇರುತ್ತೆ. ಬನ್ನಿ, ನಿಮ್ಗೆ ಯಾವಾಗಲೂ ಇನ್ಫಾರ್ಮೇಶನ್ ಇರುತ್ತೆ, ಬಂದು ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು.